ಬಸ್ ಬಂತು ಬಸ್, ಗೌರ್ಮೆಂಟು ಬಸ್, ಕೆಂಪು ಬಿಳಿ ಬಣ್ಣ ನೋಡಬಾರಣ್ಣ. ನಮ್ಮ ಬೆಂಗಳೂರವ್ರಿಗೆ ಪ್ರಯಾಣ ಮಾಡೋಕ್ಕೆ ಅತ್ಯಂತ ಪ್ರಿಯಕರವಾದ ವಾಹನ ಅಂದರೆ ಅದೇ ನಮ್ಮ ಗೌರ್ಮೆಂಟ್ ಬಸ್ಸು. ನಾವು ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ನಮ್ಮ ಅಕ್ಕಪಕ್ಕದಲ್ಲಿರೋರ ಜೊತೆ ಮಾತಾಡ್ತೀವೋ ಇಲ್ವೋ, ಬಸ್ ಕಂಡಕ್ಟರ್ ಜೊತೆ ಮಾತಾಡಲೇಬೇಕು, ಇಲ್ಲಾಂದರೆ ಸರಿಯಾಗಿ ಬೀಳ್ತವೆ. ನಾವೆಲ್ಲರೂ ನೋಡಿರ್ತೀವಿ, ಕಂಡಕ್ಟರ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ, ಈ ಲಾಸ್ಟಿಂದ ಆ ಲಾಸ್ಟ್ಗೆ ಹೋಗ್ತಾ ಬರ್ತಾ ಟಿಕೆಟ್ 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 ಅಂತ ಕೂತ್ಕೊಂಡು ಒಂದು ಚಾಲೆಂಜಿಂಗ್ ಕೆಲಸನೇ ಮಾಡ್ತಾ ಇರ್ತಾರೆ ದಿನಾನು. ಕೆಲವರು ಕಂಡಕ್ಟರ್ಗಳು ಕಾಮಿಡಿ ಆಗಿರ್ತಾರೆ, ಇನ್ನು ಕೆಲವರು ಕಾಮಿಡಿನಲ್ಲೇ ಪ್ರಜ್ಞೆ ಇಟ್ಕೊಂಡಿರೋರ ಥರ ಇರ್ತಾರೆ, ಕೆಲವರು ಕಿರಿಕಿರಿ ಮಾಡೋರೇ ಆಗಿರ್ತಾರೆ, ಇನ್ನೂ ಎಷ್ಟೊಂದು ಜನ ಬೋರಿಂಗ್ ಕಂಡಕ್ಟರ್ಸ್ ಆಗಿರ್ತಾರೆ ಅಲ್ವಾ. ಅಲ್ಲ, ಬೆಳಗ್ಗೆನೆ ಬಸ್ ಕೆಪಾಸಿಟಿಗಿನ್ನ ಜಾಸ್ತಿ ಜನ ಬಸ್ ಒಳಗಡೆ ತುಂಬಿಕೊಂಡು ತೊಂದರೆ ಮಾಡೋ ಪ್ರಯಾಣಿಕರನ್ನೆಲ್ಲ ನೋಡ್ತಾ ಇದ್ರೆ ಅವ್ರ ಕೋಪ ಬರೋದ್ರಲ್ಲಿ ತಪ್ಪೇನಿದೆ ಹೇಳಿ? ನೀವೇ ಹೇಳಿ, BMTC ಬಸ್ಗಳಲ್ಲಿ GPS ಲೌಡ್ ಸ್ಪೀಕರ್ಗಳ ಅವಶ್ಯಕತೆ ಇದೆಯಾ? ನಮ್ಮ ಕಂಡಕ್ಟರ್ಸೇ ಸಾಕಲ್ವಾ? ಪ್ರತಿ ಸ್ಟಾಪ್ಗೂ ನಿಮ್ಮ ಸ್ಟಾಪ್ ಯಾವುದು, ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತ ಬಂದು ಹೇಳ್ತಾನೆ ಇರ್ತಾರೆ. ನಿದ್ದೆ ಮಾಡಿರೋರ್ನು ಎಬ್ಬರಿಸೋ ಥರ ಇರುತ್ತೆ ಅವ್ರ ವಾಯ್ಸು. ಸ್ಪೀಕರ್ ಎಲ್ಲ ಏನಕ್ಕೆ ಸುಮ್ಮನೆ ದಂಡ? ನೀವು ಹೇಳಿ, ಕರೆಕ್ಟ್ ತಾನೇ? ನಮಗೆ ಒಂದ್ಸಲ ಆದರೂ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ಅವರೆಲ್ಲ ಕೈಗೆ ಸಿಗ್ತಾರೆ, ಅಷ್ಟು ಬೇಗ ಹಿಂದೆ ಮುಂದೆ ಎಲ್ಲ ಓಡಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಮಿನಿಟ್ ಡ್ರೈವರ್ ಹತ್ರ ಹೋಗ್ಬಿಟ್ಟಿರ್ತಾರೆ, ಅಲ್ಲಿರೋರ್ನೆಲ್ಲ ಟಿಕೆಟ್ ಟಿಕೆಟ್ ಅಂತ ಕೇಳ್ಕೊಂಡು ಮುಂದುವರಿಸ್ತಾರೆ. ಎಷ್ಟು ಶ್ರಮ ಇದೆಯಲ್ಲ ಅವ್ರ ಕೆಲಸದಲ್ಲಿ. ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರೋ ಕಂಡಕ್ಟರ್ಗಳಿಗೆ ನಾವು ಒಂದ್ಸರಿ ಸರಿಯಾಗಿ ಅವ್ರು ಕೇಳಿದ ಪ್ರಶ್ನೆಗೆ ಜವಾಬು ಕೊಟ್ಟು ಅವ್ರು ಕೇಳಿದ ತಕ್ಷಣ ಟಿಕೆಟ್ ತಗೊಂಡ್ರೆ ಅವ್ರು ಯಾಕ್ರಿ ಕೋಪ ಮಾಡ್ಕೋತಾರೆ? ಅವರು ಖುಷಿಯಾಗಿ ದಿನ ಸಾಗಿಸ್ತಾರೆ ಅಲ್ವಾ? ಬೆಳಗ್ಗೆನೆ ಜಗಳಗಳು ಕಿರಿಕಿರಿ ಯಾವಾಗ ಬೇಕು? ಅವ್ರಿಗೂ ಇಷ್ಟ ಇಲ್ಲ ಅದೆಲ್ಲ. ನೀವು ಒಂದ್ಸರಿ ಟಿಕೆಟ್ ತಗೊಳ್ಳುವಾಗಾದ್ರೂ ಅವ್ರನ್ನ ಚೆನ್ನಾಗಿ ಮಾತಾಡಿಸಿ ಸ್ಮೈಲಿಂದ ಅವ್ರನ್ನ ಸ್ವೀಕರಿಸಿದ್ರೆ ಅವ್ರಿಗೆ ಅವತ್ತೆಲ್ಲ ಸ್ಮೈಲ್ ಮಾಡಬೇಕು ಅಂತ ಅನ್ಸುತ್ತೆ. ಎಷ್ಟೋ ಕಂಡಕ್ಟರ್ಗಳು ಸ್ಮೈಲ್ ಮಾಡದೆ ಮರ್ತೋಗಿರೋ ಅನ್ನೋ ಥರ ಇರ್ತಾರೆ. ಅಷ್ಟೇ ಅಲ್ವಾ? ಏನಂತೀರಾ? ಈ BMTC ಬಸ್ಸುಗಳು ಸ್ಟಾರ್ಟ್ ಆಗಿದ್ದು ಹೆಂಗೆ ಇವತ್ತು ರೋಡ್ ಮೇಲೆ ಇಷ್ಟೊಂದು ಬಸ್ಸುಗಳು ಓಡಾಡ್ತಾ ಇದ್ದಾವೆ ಅನ್ನೋದ್ರ ಪ್ರಶ್ನೆ ನಿಮಗಿದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ವಿಡಿಯೋ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.